ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಧು ರಂಗರುಚಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಗುಲಾಬ್ ಜಾಮೂನ್ ಪೌಡರಿಂದ ಕೇಕ್ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ಕೊಡ್ತೀನಿ. ಗುಲಾಬ್ ಜಾಮೂನ್ ಪೌಡರಿಂದ ಜಾಮೂನ್ ಅಷ್ಟೇ ಅಲ್ಲದೆ ನೀವು ಕೇಕು ಕೂಡ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಕೇಕ್ ಮಾಡಿದ್ಮೇಲೆ ಇದು ಟೇಸ್ಟ್ ನೋಡಿದ್ಮೇಲೆ ಅಂತೂ ಯಾಕೆ ನಾನು ಇಷ್ಟು ದಿನ ಟ್ರೈ ಮಾಡಲಿಲ್ಲ ಅಂತ ಅನಿಸ್ತಿತ್ತು. ಅಷ್ಟು ಟೇಸ್ಟಿಯಾಗಿ ಇರುತ್ತೆ. ಹಾಗೆ ನೀವು ಇದನ್ನು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಜಾಮೂನ್ ಮಾಡ್ತೀರಲ್ವ, ಅದು ಪ್ರೋಸೆಸ್ ಕೂಡ ನಿಮಗಿರೋದಿಲ್ಲ, ಬೇಗ ಆಗುತ್ತೆ ಕೇಕ್. ಇದು ನಿಮಗೆ ಗುಲಾಬ್ ಜಾಮೂನ್ ಮಾಡೋದಕ್ಕೆ ಸಕ್ಕರೆ ಬಳಸ್ತೀರ. ನಾನು ಇಲ್ಲಿ ಸಕ್ಕರೆ ಯೂಸ್ ಮಾಡ್ಕೊಳ್ದೇನೆ ಕೇಕ್ನ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ, ಬೇಕಾದ ಇಂಗ್ರೀಡಿಯೆಂಟ್ಸ್ ಏನೇನು ಅಂತೇಳಿ ನೋಡೋಣ ಕೇಕ್ ಮಾಡೋದಕ್ಕೆ. ನೋಡಿ, ಇಲ್ಲಿ ಮೊದಲಿಗೆ ನಾನು ಇಲ್ಲಿ ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಪೌಡರು. ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನಾವು ಚಿಕ್ಕವರಿದ್ದಾಗಿಂದನೂ ಒಂದು ಪ್ಯಾಕೆಟ್ಗೆ ಒಂದು ಪ್ಯಾಕೆಟು ಫ್ರೀಯಾಗಿ ಬರುತ್ತೆ. ನಿಮಗೆ ಒಂದು ಪ್ಯಾಕೆಟಲ್ಲಿ ನೀವು ಜಾಮೂನ್ ಮಾಡ್ಕೊಳ್ತೀರಾ, ಇನ್ನೊಂದು ಪ್ಯಾಕೆಟ್ ಏನು ಮಾಡೋದು ಹಾಗೆ ಇಟ್ಕೊಂಡಿರ್ತೀರಲ್ವ. ಈ ರೀತಿಯಾಗಿ ಒಮ್ಮೆ ಕೇಕ್ನ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ನಾನು ಒಂದು ಬೌಲ್ ಆಗೋಷ್ಟು ಗುಲಾಬ್ ಜಾಮೂನ್ ಪೌಡರ್ನ ತೊಗೊಳ್ತಾ ಇದ್ದೀನಿ. ಒಂದು ಬೌಲ್ ಗುಲಾಬ್ ಜಾಮೂನ್ ಪೌಡರ್ಗೆ ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಬೌಲ್ ಅಷ್ಟು ನಾನು ಸಣ್ಣ ರವೆ ಅಂದರೆ ಬಾಂಬೆ ರವೆ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಬೌಲ್ ಹಾಲು ಮತ್ತು ಕಾಲು ಬೌಲ್ ಆಗೋಷ್ಟು ನಾನು ಎಣ್ಣೆನ ತೊಗೊಂಡಿದ್ದೀನಿ. ನೀವು ಯಾವುದೇ ಅಡುಗೆ ಎಣ್ಣೆನ ಉಪಯೋಗಿಸ್ಕೊಳ್ಬೋದು. ಹಾಗೆ ನಾನೊಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರು ಮತ್ತು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಸೋಡಾನ ತೊಗೊಂಡಿದ್ದೀನಿ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ನಾನು ಗ್ಯಾಸ್ ಹೊಂದಿಸ್ಕೊಂಡು ಒಂದು ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ. ನಾವು ಇದು ಕುಕ್ಕರ್ನ ಪ್ರೀ ಹೀಟ್ ಮಾಡ್ಕೊಳ್ಬೇಕು. ಪ್ರೀ ಹೀಟ್ ಮಾಡ್ಕೊಂಡ್ಮೇಲೆ ನಾವು ಗುಲಾಬ್ ಜಾಮೂನ್ ಮಿಕ್ಸ್ನ ಹಾಕ್ಕೊಳ್ಬೇಕಾಗತ್ತೆ. ಈಗ ನೋಡಿ, ನಾನು ಒಂದು ಬೌಲ್ ಇಟ್ಕೊಂಡು ಇದಕ್ಕೆ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ತೀನಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ಕೊಳೋಕ್ಕಿಂತ ಮುಂಚೆ ನಾವು ಇದರಲ್ಲಿ ಬೆಲ್ಟ್ ಇರುತ್ತಲ್ವ, ಬೆಲ್ಟು ಮತ್ತು ವಿಸಿಲ್ನ ತಕ್ಕೊಂಡು ಮುಚ್ಕೊಳ್ಬೇಕಾಗತ್ತೆ, ಕ್ಲೋಸ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ನಾವು ಪ್ರೀ ಹೀಟ್ ಮಾಡ್ಕೊಳ್ಬೇಕು. ಇದು ಪ್ರೀ ಹೀಟ್ ಆಗೋಷ್ಟರಲ್ಲಿ ನಾವು ಬನ್ನಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು ಬೌಲ್ ಆಗೋಷ್ಟು ಗುಲಾಬ್ ಜಾಮೂನ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸು ನಾವು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈಗ ನಾನು ಬೆಲ್ಲ ಹಾಕ್ಕೊಂಡ್ಮೇಲೆ ಅರ್ಧ ಬೌಲ್ ಆಗೋಷ್ಟು ರವೆ ತೊಗೊಂಡಿದ್ನಲ್ವ, ರವೆ ಹಾಕ್ಕೊಂಡಿದ್ದೀನಿ. ಇದು ಬಾಂಬೆ ರವೆ ಅಥವಾ ಚಿರೋಟಿ ರವೆ ಆದರೂ ಹಾಕ್ಕೊಳ್ಬೋದು ನೀವು. ಮತ್ತು ಇದಕ್ಕೆ ನಾನು ಅರ್ಧ ಬೌಲ್ ಆಗೋಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಾಲು ಆಮೇಲೆ ಗ್ರೈಂಡ್ ಮಾಡ್ಕೊಂಡ್ಮೇಲೆ ನೋಡಿಕೊಂಡು ಕೂಡ ಹಾಕ್ಕೊಳ್ಬೋದು. ಬ್ಯಾಟರ್ ಏನಾದರೂ ಗಟ್ಟಿ ಇದ್ದರೆ ಇನ್ನೊಂದು 2 ಟೇಬಲ್ ಸ್ಪೂನ್ ಹಾಲನ್ನ ಹಾಕ್ಕೊಳ್ಬೋದು. ಮತ್ತು ನಾನಿಲ್ಲಿ ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದು ಎಣ್ಣೆ ಯೂಸ್ ಮಾಡ್ತಿರ್ತೀರ ಅದನ್ನೇ ಹಾಕ್ಕೊಳ್ಬೋದು. ನೋಡಿ, ಈಗ ಇದನ್ನೆಲ್ಲ ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ, ಅಂದರೆ ಮಿಕ್ಸಿ ಮಾಡ್ಕೊಳ್ಬೇಕು. ನೋಡಿ, ನಾನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದು ಬ್ಯಾಟರ್ ರೆಡಿ ಆಗ್ತಿದೆ ಅಂತಲೇ ಹೇಳ್ಬೋದು. ನೋಡಿ, ಇದು ಸ್ವಲ್ಪ ತಿಕ್ಕಾಗಿದೆ, ಅದಕ್ಕೋಸ್ಕರ ನಾನು ಇನ್ನೊಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾವು ತೆಗೆದಿಟ್ಕೊಂಡಿರುವಂಥ ಬೇಕಿಂಗ್ ಪೌಡರು ಮತ್ತು ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಪೌಡರು ನಾವು ಜಸ್ಟ್ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೋಬೇಕು. ಬೇಕಿಂಗ್ ಸೋಡಾ 1/4 ಟೇಬಲ್ ಸ್ಪೂನ್ ಹಾಕ್ಕೊಳ್ಬೇಕು. ನೋಡಿ, ಹಾಕ್ಕೊಂಡು ಇದನ್ನೆಲ್ಲ ನಾನು ಮತ್ತೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡಿಕೊಂಡು ಒಂದು ಮೌಲ್ಡಿಗೆ ಹಾಕ್ಕೊಳ್ಬೇಕು. ನಿಮ್ಮ ಹತ್ರ ಮೌಲ್ಡ್ ಇದ್ದರೆ ಮೌಲ್ಡ್ಗಾದರೂ ಹಾಕ್ಕೊಳ್ಬೋದು, ಅಥವಾ ಈ ಥರ ಸ್ಟೀಲ್ದು ಬಟ್ಲು ಅಥವಾ ಈ ಥರ ಪ್ಲೇಟ್ ಏನಾದರೂ ಇದ್ದರೆ ಅದಕ್ಕೂ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಬಟರ್ ಪೇಪರ್ ಇಟ್ಕೊಂಡಿದ್ದೀನಿ. ಬಟರ್ ಪೇಪರ್ಗೆ ನಾನು ಗೀನ ಹಾಕ್ಕೊಂಡು ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ತುಪ್ಪನ ಹಾಕ್ಕೊಂಡು ಎಲ್ಲ ಸವರ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾವು ಬ್ಯಾಟರ್ ಹಾಕಿದ್ಮೇಲೆ ಅಂಟ್ಕೊಳ್ಬಾರ್ದು, ಅದಕ್ಕೋಸ್ಕರ ನಿಮಗೆ ಕೇಕ್ ತಕ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತೆ. ನೋಡಿ, ಈ ಥರ ಬಟರ್ ಪೇಪರ್ಗೆ ನಾನು ತುಪ್ಪನ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಗ್ರೀಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ನಾವು ಮಾಡ್ಕೊಂಡಿರುವಂಥ ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ, ಕೇಕ್ ಬ್ಯಾಟರು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನೋಡಿ, ಈ ಥರ ಚೆನ್ನಾಗಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದನ್ನು ನಾವು ಒಂದು 2-3 ಸಲ ಟ್ಯಾಪ್ ಮಾಡಬೇಕು, ಆಗ ಚೆನ್ನಾಗಿ ಎಲ್ಲ ಕಡೆ ನೀಟಾಗಿ ಹರಡ್ಕೊಳ್ಳುತ್ತೆ. ನೋಡಿ, ಈ ಥರ ಟ್ಯಾಪ್ ಮಾಡಿಕೊಂಡು ನಾವು ಪ್ರೀ ಹೀಟ್ ಮಾಡಿರೋಂಥ ಕುಕ್ಕರ್ಗೆ ಇಟ್ಕೊಳ್ಬೇಕಾಗತ್ತೆ. ನೀವು ಓವನ್ ಇದ್ದರೆ ಓವನಲ್ಲಾದರೂ ಮಾಡ್ಕೊಳ್ಬೋದು. ಓವನ್ ಇಲ್ಲ ಅಂದರೆ ಈ ಥರ ಕುಕ್ಕರ್ನ ಪ್ರೀ ಹೀಟ್ ಮಾಡಿಕೊಂಡು ಇದರೊಳಗಡೆ ಇಟ್ಕೊಂಡು ನೀವು ಬೇಕ್ ಮಾಡ್ಕೊಳ್ಬೋದು. ನೋಡಿ, ಆರಾಮಾಗಿ ಇಟ್ಕೊಳ್ಳಿ, ಯಾಕೆಂದರೆ ಕುಕ್ಕರ್ ಬಿಸಿ ಇರುತ್ತೆ, ನೀಟಾಗಿ ನೋಡಿ ಇಟ್ಕೊಳ್ಳಿ. ನೋಡಿ, ಇವಾಗ ನಾನು ಬ್ಯಾಟರ್ನ ಒಳಗಡೆ ಇಟ್ಕೊಂಡಿದ್ದೀನಿ, ಕುಕ್ಕರ್ ಒಳಗಡೆ ಮೌಲ್ಡನ್ನ. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಕೊಂಡು ಇದನ್ನು ನಾವು 30 ರಿಂದ 40 ನಿಮಿಷ ಆಗೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಕ್ ಮಾಡ್ಕೊಳ್ಬೇಕು. ನೋಡಿ, ಈಗ ನಾನು ಒಂದು 40 ಮಿನಿಟ್ಸ್ ಆಗಿದೆ, ಅಂದರೆ 40 ನಿಮಿಷ ಆಗಿದೆ. ಇವಾಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ.
ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತೇಳಿ ಕೇಕು. ಇದು ರೆಡಿ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ನಾವು ಒಂದು ಟೂತ್ ಪಿಕ್ಕಿಂದ ಜಸ್ಟ್ ಒಳಗಡೆ ಹಿಂಗಿಟ್ಟು ನೋಡಿ, ನನ್ನ ವೀಡಿಯೋದಲ್ಲಿ ತೋರಿಸ್ತಿರೋ ಹಾಗೆ. ನಿಮಗೆ ಅದು ಟೂತ್ ಪಿಕ್ಕಿಗೆ ಏನು ಅಂಟ್ಕೊಂಡಿಲ್ಲ ಅಂದರೆ ಕೇಕು ಕರೆಕ್ಟಾಗಿ ರೆಡಿ ಆಗಿದೆ ಅಂತ ಹೇಳಿ. ನೋಡಿ, ಇವಾಗ ಇದನ್ನು ನಾನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ನಾನು ಉಲ್ಟಾ ಮಾಡಿ ಹಾಕ್ಕೊಳ್ತೀನಿ, ತಿರುಗಿಸಿ ಹಾಕ್ಕೊಳ್ಬೇಕು. ನೋಡಿದ್ರಲ್ವ, ಈಗ ಇದನ್ನು ನಾನು ಬಟರ್ ಪೇಪರ್ನ ತಗೊಳ್ತಾ ಇದ್ದೀನಿ. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಕೇಕ್ ಸೂಪರಾಗಿ ರೆಡಿ ಆಗಿದೆ ಅಂತೇಳಿ. ನಾನೀಗ ಇದನ್ನ ಕಟ್ ಮಾಡಿ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಸ್ವಲ್ಪ ಬಿಸಿ ಇದೆ, ನೀವು ಪೂರ ತಣ್ಣಗಾದ್ಮೇಲೆ ನೀವು ಕಟ್ ಮಾಡ್ಕೊಳ್ಬೋದು. ಎಷ್ಟು ಸ್ಪಾಂಜಿ ಆಗಿದೆ ನೋಡಿ, ತುಂಬ ಸಾಫ್ಟಾಗಿದೆ. ನಿಮಗೆ ಬೇಕ್ರಿಯಲ್ಲೆಲ್ಲ ಸಿಗುತ್ತಲ್ವ, ಅದೇ ರೀತಿ ತುಂಬ ಸ್ಪಾಂಜಿಯಾಗಿ ಸಾಫ್ಟಾಗಿ ಬಂದಿದೆ ಕೇಕು. ನೋಡಿದ್ರಲ್ವ, ನೀವು ಯಾವುದಾದ್ರು ಒಕೇಶನ್ಗೆ ಅಥವಾ ಸ್ನ್ಯಾಕ್ಸ್ ರೀತಿ ಮಕ್ಕಳಿಗೆ ಹೊರಗಡೆ ಕೊಡೋ ಬದಲು ಈ ಥರ ಮನೆಯಲ್ಲೇ ಮಾಡಿಕೊಡಿ. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಸಾಫ್ಟಾಗಿ ಸ್ಪಾಂಜಿ ಗುಲಾಬ್ ಜಾಮೂನ್ ಕೇಕ್ ರೆಡಿ ಆಗಿದೆ ಅಂತೇಳಿ. ನೀವು ಕೂಡ ಇದೇ ರೀತಿ ಒಮ್ಮೆ ಮನೆಯಲ್ಲಿ ಗುಲಾಬ್ ಜಾಮೂನ್ ಕೇಕ್ನ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ. ಈ ವಿಡಿಯೋ ಮೂಲಕ ಮಾಡಿ ತೋರಿಸುವ ಗುಲಾಬ್ ಜಾಮೂನ್ ಕೇಕ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದೇ ಥರ ಒಳ್ಳೊಳ್ಳೆ ಈಸಿ, ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.